ಫೈನಲಿ ವಿ ರೀಚ್ ಚಿತ್ರನಗಿರಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾಯಿದ್ರು ಚಿಕ್ಕಮಗಳೂರಿಗೆ. ಇತ್ತೀಚೆಗೆ ಜಾಸ್ತಿ ಮಳೆ ಇರೋ ಕಾರಣ ಚಿಕ್ಕಮಗಳೂರು, ಕೂರ್ಗು, ಸಕಲೇಶ್ಪುರ ಎಲ್ಲ ಟೂರಿಸ್ಟ್ ಪ್ಲೇಸಸ್ ಎಲ್ಲ ಜಾಸ್ತಿ ಎಲ್ಲ ಬಂದ್ ಮಾಡಿದ್ದಾರೆ. ಬಟ್ ಆದ್ರೂ ನಾವು ಇವತ್ತು ವೀಕೆಂಡ್ ಅಂತ ಹೇಳ್ಬಿಟ್ಟು ರಿಸ್ಕ್ ತೊಗೊಂಡು ಹೋಗ್ತಾಯಿದ್ವಿ. ಇವತ್ತು ನಾವು ಪ್ಲ್ಯಾನ್ ಏನಂದರೆ, ಇವತ್ತು ನಾವು ಚಿಕ್ಕಮಗಳೂರಲ್ಲಿ ಫಸ್ಟ್ ಡೇ ನಾವು ಬಂದುಬಿಟ್ಟು ಮುತ್ತೋಡಿ ಫಾರೆಸ್ಟ್ ಹೋಗ್ತಾ ಇದ್ದೀವಿ. ಇವತ್ತು ಬರೀ ಆಲ್ಮೋಸ್ಟ್ ನಾವು 2 ಗಂಟೆ ಮೇಲೆ ರೀಚ್ ಆಗ್ತದೆ. ಅದಕ್ಕೋಸ್ಕರ ಒಂದು ಪ್ಲೇಸ್ ಮಾತ್ರ ಪ್ಲ್ಯಾನ್ ಮಾಡಿದ್ದೀವಿ. ನಾಳೆ ಬಂದುಬಿಟ್ಟು ಸೀತಾಳಂಗಿರಿ, ಮುಳ್ಳಯ್ಯನಗಿರಿ, ಕೊಟ್ಟಿಗೆರೆ ವಾಟರ್ ಫಾಲ್ಸು, ಆಮೇಲೆ ಹಿರೇಕೊಳಲು ಕೆರೆ, ಇದೆಲ್ಲ ಸೆಕೆಂಡ್ ಡೇ ನಾವು ಕವರ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಮಿಸ್ ಮಾಡಿದೆ ನೋಡ್ತಾಯಿರಿ. ಇವಾಗ ಯಾವುದೇದು ಓಪನ್ ಇದೆ, ಏನೇನಿದೆ, ಎಲ್ಲೆಲ್ಲ ಅಲೌ ಮಾಡ್ತಾರೆ ಅಂತ ಪ್ರತಿಯೊಂದೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ನೆಕ್ಸ್ಟ್ ಟೈಮ್ ನೀವು ಹೋಗ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಪ್ಲ್ಯಾನ್ ಮಾಡ್ಬೇಕಂತ. ಬೆಳಗ್ಗೆ ಬೆಂಗಳೂರಿಂದ ಬರ್ಬೇಕಾದ್ರೆ ಅರೌಂಡ್ ನೆಲಮಂಗಲಿಂದ ಒಂದು 25 ಕಿಲೋಮೀಟ್ರಲ್ಲಿ ಶಾರ್ಕ್ ಫುಡ್ ಕೋರ್ಟ್ ಅಂತ ಹೇಳ್ಬಿಟ್ಟು ಒಳ್ಳೆ ಬ್ರೇಕ್ಫಾಸ್ಟಿಗೆ ವೆಜ್ಜಲ್ಲಿ ತುಂಬ ವೆರೈಟಿ ಸಿಗುತ್ತೆ ನಿಮಗೆ. ಇಲ್ಲಿ ಟ್ರೈ ಮಾಡ್ಬೋದು. ನಾವು ಪ್ರತಿ ಸಲ ಹೋಗ್ಬೇಕಾದ್ರೆ ನಾಷ್ಟ ಮಾಡಿಬಿಟ್ಟು ನಾವು ಹೋಗೋದು ಮುಂದೆ. ನಾವು ಆನ್ ದ ವೇ ಚಿಕ್ಕಮಗಳೂರು ಹೋಗ್ಬೇಕಾದ್ರೆ ಇದು ಯಗಚಿ ಅಣೆಕಟ್ಟು ಡ್ಯಾಮ್ ಅಂತಿತ್ತು, ಅದನ್ನು ಹಾಗೆ ಒಂದು ಸಲ ನೋಡ್ಕೊಂಡು ಹೋದ್ವಿ. ಚೆನ್ನಾಗಿತ್ತು. ನೀವು ಚಿಕ್ಕಮಗಳೂರು ಹೋಗ್ಬೇಕಾದ್ರೆ ಇದನ್ನು ನೋಡ್ಕೊಂಡು ಹೋಗ್ಬೋದು ಆನ್ ದ ವೇ. ಹಾಂ, ಸ್ವಲ್ಪ ಅಲ್ಲಿ ಹೋಗ್ಬಿಡೋಣ ಸರ್. ಅಲ್ಲಿ ಫೈನಲಿ ನಾವು ಚಿಕ್ಕಮಗಳೂರು ರೀಚ್ ಆದ್ವಿ. ಚಿಕ್ಕಮಗಳೂರು ರೀಚ್ ಆಗಿ ನಮ್ಮ ಕಾರೆಲ್ಲ ಲಾಜಲ್ಲೆಲ್ಲ ಪಾರ್ಕ್ ಮಾಡಿ ರೂಮಲ್ಲಿ ಫ್ರೆಶ್ ಅಪ್ ಆಗಿ ನಾವು ರಾಯಲ್ ಬ್ರದರ್ಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಸ್ಕೂಟಿ ರೆಂಟ್ ತೊಗೊಂಡ್ವಿ. ಚಿಕ್ಕಮಗಳೂರೆಲ್ಲ ತಿರುಗಿ ಸುತ್ತಾಡೋಕ್ಕೆ ಕಾರ್ಗಿಂತ ಸ್ಕೂಟಿ ಬೆಸ್ಟ್ ಅಂತ ಹೇಳ್ಬಿಟ್ಟು ಸ್ಕೂಟಿ ನಾವು ರೆಂಟ್ ತೊಗೊಂಡ್ವಿ. ಇದು ಸ್ಕೂಟಿ ಬಂದುಬಿಟ್ಟು 24 ಅವರಿಗೆ ಅರೌಂಡ್ 550 ರುಪೀಸ್. ಪೆಟ್ರೋಲೆಲ್ಲ ನಾವು ಹಾಕಬೇಕು. ಚೆನ್ನಾಗಿದೆ. ನೀವು ಈ ಥರ ಹೋದಾಗ ಸ್ಕೂಟಿ ಯೂಸ್ ಮಾಡೋದು ಒಳ್ಳೆಯದು, ಯಾಕಂದರೆ ಎಲ್ಲ ಕಡೆ ಆರಾಮಾಗಿ ಸುತ್ತಾಡ್ಬೋದು. ಇವಾಗ ನಾವು ಫಸ್ಟ್ ಬಂದುಬಿಟ್ಟು ನಾವು ಮುತ್ತೋಡಿ ಫಾರೆಸ್ಟಿಗೆ ಹೋಗ್ತಾಯಿದ್ವಿ ಆನ್ ದ ವೇ. ಮುತ್ತೋಡಿ ಫಾರೆಸ್ಟ್ ಹೋಗ್ಬೇಕಾದ್ರೆ ನೋಡಿ ಯಾವ ಥರ ಇದೆ, ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ಫಾಗ್ ಇತ್ತು. ಅಲ್ಲೆಲ್ಲ ಸ್ಟಾಪ್ ಮಾಡಿ ನೋಡ್ಕೊಂಡೆಲ್ಲ ಹೋದ್ವಿ. ನೇಚರ್ ಮಾತ್ರ ಚೆನ್ನಾಗಿದೆ. ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಥರ ಚಿಕ್ಕಮಗಳೂರು ಕಾಫಿ ತೋಟಗೆಲ್ಲ ಫೇಮಸ್ ಇದೆ. ನಾವು ಹೋದ ದಿವಸ ನೇಚರ್ ಅಂತೂ ಚೆನ್ನಾಗಿತ್ತು. ನಮ್ಮ ಸರ್ ಮಳೆಯಲ್ಲಿ ಗಾಡಿ ಸಿಕ್ಕಾಕೊಂತು. ಬನ್ನಿ ಇವತ್ತು ನಮ್ಮ ಬ್ಯಾಡ್ ಲಕ್ ಏನಂದರೆ ನಾವು ಮುತ್ತೋಡಿ ಫಾರೆಸ್ಟ್ಗೆ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 6 o'clock ಆಯಿತು. ಬಟ್ ಇಲ್ಲಿ 6 o'clock ಲಾಸ್ಟ್, 6 o'clock ನಂತರ ಇಲ್ಲಿ ಬಿಡಲ್ಲ.
ಆಮೇಲೆ ಅದು ಆದ ನಂತರ ನಾವು ಅಟ್ಲೀಸ್ಟ್ ಮುತ್ತಡಿ ವಾಟರ್ ಫಾಲ್ಸ್ ಹೋಗ್ಬೇಕು ಅಂದ್ಕೊಂಡೀವಿ. ಬಟ್ ಅಲ್ಲಿ ಆಲ್ರೆಡಿ ಲಾಸ್ಟ್ 1 ವೀಕಿಂದ ಜಾಸ್ತಿ ಮಳೆ ಇರೋ ಕಾರಣ ಅಲ್ಲಿ ಹೋಗೋಕ್ಕಲ್ಲ ಅಂತ ಬಿಟ್ಟು ಅಲ್ಲಿ ಸ್ಟಾಪ್ ಮಾಡಿದ್ದಾರೆ. ಬಟ್ ಅಲ್ಲಿ ಹೋದ್ಮೇಲೆ ಕ್ಲೋಸ್ ಆಗೋದಕ್ಕೆ ನಮಗೆ ಅಷ್ಟೊಂದು ಏನು ಬೇಜಾರಾಗಲಿಲ್ಲ. ಯಾಕಂದರೆ ಹೋಗ್ಬೇಕಾದ್ರೆ ಆನ್ ದ ವೇ ನೇಚರ್ ಅಷ್ಟೊಂದು ಚೆನ್ನಾಗಿತ್ತು, ಮಳೆ ಆಗಿತ್ತು, ಮಳೆ ಸ್ವಲ್ಪ ಸ್ವಲ್ಪ ಬರ್ತಾಯಿತ್ತು, ಅಲ್ಲಲ್ಲಿ ಫಾಗ್ ಇತ್ತು, ಫುಲ್ ಖುಷಿ ಆಯ್ತು ನಮ್ಗೆ ಹೋಗೋದಕ್ಕೆ, ಅಷ್ಟೊಂದೇನು ಬೇಜಾರಾಗಲಿಲ್ಲ. ಆಮೇಲೆ ರೀಚ್ ಆದಮೇಲೆ ಮುತ್ತಡಿ ವಾಟರ್ ಫಾಲ್ಸ್ ನಿಯರ್ ರೀಚ್ ಆದಮೇಲೆ ಅಲ್ಲಿ ನಮ್ಗೆ ಗೊತ್ತಿರೋರ್ದು ಮನೆ ಇತ್ತು, ಅಲ್ಲಿ ಸ್ವಲ್ಪ ಸ್ಟೇ ಆಗಿಬಿಟ್ಟು ಅಲ್ಲಿ ಅವರೆಲ್ಲ ಅಕ್ಕಿ ರೊಟ್ಟಿ ಮಾಡಿಕೊಟ್ರು. ಅದೆಲ್ಲ ತಿಂದುಬಿಟ್ಟು ರಿಟರ್ನ್ ಮತ್ತೆ ಚಿಕ್ಕಮಗಳೂರು ಬಂದ್ವಿ. ಚೆನ್ನಾಗಿತ್ತು ಮುತ್ತಡಿ ಫಾರೆಸ್ಟ್ ಆನ್ ದ ವೇ ರೂಟ್ ಮಾತ್ರ ಚೆನ್ನಾಗಿದೆ. ಮುತ್ತಡಿ ಫಾರೆಸ್ಟ್ ರೋಡ್ ಮಾತ್ರ ಅಷ್ಟೇ ಡೇಂಜರ್ ಇದೆ, ಅಷ್ಟೇ ಚೆನ್ನಾಗಿದೆ. ಹೋಗ್ಬೇಕಾದ್ರೆ ಜಾಸ್ತಿ ಹುಷಾರಾಗಿ ಹೋಗಬೇಕು, ಅಕ್ಕಪಕ್ಕ ನೋಡ್ಕೊಂಡು ಹೋಗಬೇಕು. ರೋಡ್ ಮಾತ್ರ ಚೆನ್ನಾಗಿದೆ, ನೇಚರ್ ವ್ಯೂ ಅಂತೂ ಸಖತ್ತಾಗಿದೆ. ಆನ್ ದ ವೇ ಇಲ್ಲಿ ಒಂದು ಕಡೆ ನಿಂತ್ಕೊಂಡ್ಬಿಟ್ಟು ವಿಡಿಯೋ ಮಾಡಿದೆ ನೋಡಿ, ಫಾಗ್ ಎಷ್ಟೊಂದು ಚೆನ್ನಾಗಿದೆ, ಸಖತ್ತಾಗಿತ್ತು. 2ನೇ ದಿವಸ ರೂಮಿಂದ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ಬೆಳಗ್ಗೆ ಒಂದು 8 ಗಂಟೆಗೆ ಸೀತಾಳಂಗಿರಿ ಮುಳ್ಳಯ್ಯನಗಿರಿ ನೋಡ್ಬೇಕಂತ ಹೊರಟ್ವಿ. ಬನ್ನಿ ಆನ್ ದ ವೇ ಯಾವ ಥರ ಇರುತ್ತೆ ನೇಚರ್ ವ್ಯೂ ಎಲ್ಲ ತೋರಿಸ್ತೀವಿ. ಇನ್ನೂ ಎಂಡ್ವರೆಗೂ ಮಿಸ್ ಮಾಡಿದೆ ನೋಡ್ತಾರೆ. ದೂರಿಂದ ನೋಡಿ ಹೋಗ್ಬೇಕಾದ್ರೆ ಹೆಂಗೆ ಕಾಣಿಸುತ್ತೆ ಅದೇ ನೋಡಿ, ಸೀತಾಳಂಗಿರಿ ಮುಳ್ಳಯ್ಯನಗಿರಿ. ನನ್ನ ಫ್ರೆಂಡ್ ಮುಂದೆ ಹೋಗ್ತಾರೆ ಗಾಡಿ. ಸೀತಾಳಂಗಿರಿ ಮುಳ್ಳಯ್ಯನಗಿರಿ ಹೋಗ್ಬೇಕಾದ್ರೆ ರೋಡ್ ಮಾತ್ರ ಸಖತ್ತಾಗಿದೆ, ಫುಲ್ ಎಂಜಾಯ್ ಬರುತ್ತೆ. ಕಾಫಿ ತೋಟ 2 ಸೈಡ್ ಮಾತ್ರ ಫುಲ್ಲು ಚೆನ್ನಾಗಿದೆ ಹೋಗ್ಬೇಕಾದ್ರೆ, ರೋಡ್ ಚೆನ್ನಾಗಿದೆ. ನಾವು ಆಲ್ಮೋಸ್ಟ್ ನಿಯರ್ ರೀಚ್ ಆಗ್ತಾಯಿದ್ವಿ. ಅಲ್ಲೇನು ಮೇಲೆ ಕಾಣಿಸ್ತಿದೆ ನೋಡಿ ಅದೇ ಮುಳ್ಳಯ್ಯನಗಿರಿ. ನೋಡಿ ಮೇಲೆ ನೇಚ್ ಯಾವ ಥರ ಇತ್ತು, ಫಾಗೆಲ್ಲ ಸಖತ್ತಾಗಿತ್ತು. ವಿಡಿಯೋನೇ ಇದೆ, ಸಖತ್ತಾಗಿತ್ತು. ವಿಡಿಯೋನೇ ಆಗ್ತದೆ ಸರ್, ಆಮೇಲೆ ಫೋಟೋ ಬೇಕಾದ್ರೆ ಹಾಂ ನಡ್ರಿ. ಸೀತಾಳಂಗಿರಿ ರೀಚ್ ಆಗೋಕ್ಕೆ ಇನ್ನೊಂದು 4 ಕಿಲೋಮೀಟ್ರ್ ಇತ್ತು. ಅಷ್ಟರಲ್ಲೇ ಫಾಗೆಲ್ಲ ಇಷ್ಟೊಂದು ಸ್ಟಾರ್ಟ್ ಆಗಿತ್ತು ನೋಡಿ, ಸಖತ್ತಾಗಿತ್ತು ನೋಡೋಕ್ಕೆ. ಮುಂದ್ಗಡೆ ರೋಡೇ ಕಾಣಿಸ್ತಾ ಇರಲಿಲ್ಲ. ಫ್ರೆಂಡ್ಸ್ ಫೈನಲಿ ಸೀತಾಳಂಗಿರಿ ರೀಚ್ ಆದ್ವಿ. ಎಷ್ಟೊಂದು ಫಾಗ್ ನೋಡಿ, ಏನು ಕಾಣಿಸ್ತಾ ಇಲ್ಲ. Finally we reached Sitalanagiri. ಮೇಲೆ ಮುಳ್ಳಯ್ಯನಗಿರಿ ಹೋಗಿ ಏನು ಯೂಸ್ ಇಲ್ಲ, ಯಾಕಂದ್ರೆ ಅಷ್ಟೊಂದು ಫಾಗ್ ಇದೆ, ಏನು ನೋಡೋಕ್ಕಾಗಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕೆಳಗಡೆ ಅಂತ ಇನ್ನೂ ಕಾಣಿಸ್ತಾರೆ.
ಹಾಂ ಸರ್. ಹಳೆ ಅಯ್ಯೋ ನಾಯಿಗಳಿಂದ ಬಚ್ಚ ಹೋಗ್ಬಿಟ್ಟಪ್ಪ, ಫುಲ್ಲು ಭಯ. ಚಂದ್ರಕಾಂತ್ ಹಿಡ್ರಿ ನೀವು ಮೊಬೈಲ. ಹಾಂ ಚಂದ್ರಕಾಂತ್ ಹಿಡ್ರಿ ಮೊಬೈಲ್. ಹಾಂ ಚಂದ್ರಕಾಂತ್ ಅದು ಆನಂದ ನೋಡ್ರಿ. ಹಾಂ ಆನಂದ ಮಾಡಿ ನೋಡಿದ್ರೆ ಇಲ್ಲ ಹಾಗೆ ಲೆಕ್ ಮಾಡ್ಕೊಳ್ಳಿ. ಹಾಂ ಸರ್, ಲೆಕ್ ಮಾಡ್ಕೊಳ್ಳಿ. ಓಹೋ ಎಷ್ಟೊಂದು ಹೋಗುತ್ತೆ ಮನೆಗೆ? ಟೆನ್ಷನ್ ಇಲ್ಲ ತಾನೆ? ಕೊಟ್ಟಾರ ಸೈಕಲ್ ರೀ. ಇವತ್ತು ಸೀದಾ ರೂಮ್ ಹೋಗೋಣ, ರೆಡಿಯಾಗಿ ಕರೆಕ್ಟಾಗಿ 12 ಗಂಟೆಗೆ ಹೊಡೋಣ. ಫಾಲ್ಸ್ 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 ಬನ್ರಿ. ಜರಿದೊಂದು ಬನ್ನಿ 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 ರೌಂಡ್. ಮೇಲಿಂದ ಬರ್ಬೇಕಾದ್ರೆ ಒಂದ್ಸಲ ಐಫೋನಲ್ಲಿ ನೋಡಿ ಜೂಮ್ ಹಾಕಿ ನೋಡಿದೆ, ಎಷ್ಟೊಂದು ಕ್ಲಾರಿಟಿ ಇದೆ ನೋಡಿ ಐಫೋನಲ್ಲಿ.
ನಾವು ಅಪ್ ಟು ಶೀತಳಗಿರಿ ಮುಳ್ಳಂಗಿರಿ ಮಾತ್ರ ಹೋಗಿ ಬಂದ್ವಿ. ಇವಾಗ ಸ್ಟೇಟ್ ಹೋದರೆ ದತ್ತಪೀಠ, ಗಾಳಿಕೆರೆ, ಮಾಣಿಕ್ಯಧಾರ ಬರುತ್ತೆ ಸ್ಟೇಟ್ ಹೋದರೆ. ಇವಾಗ ಸದ್ಯಕ್ಕೆ ರಿಸ್ಟ್ರಿಕ್ಷನ್ ಎಲ್ಲ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಾವು ಹೋಗಲಿಲ್ಲ. ಡೈರೆಕ್ಟ್ ರಿಟರ್ನ್ ಮತ್ತೆ ನಾವು ಚಿಕ್ಕಮಗಳೂರು ಬಂದುಬಿಟ್ಟು. ನೀವೇನಾದರೆ ಇನ್ನೊಂದು ಸ್ವಲ್ಪ ದಿವಸ ಆಗಸ್ಟ್ ಸೆಪ್ಟೆಂಬರಲ್ಲಿ ಹೋದರೆ ನೀವು ಎಲ್ಲ ಪ್ಲೇಸಲ್ಲಿ ನೋಡ್ಕೊಂಬರ್ಬೋದು. ಚೆನ್ನಾಗಿರುತ್ತೆ ನೋಡ್ಕೊಂಬರೋಕ್ಕೆ. ರಿಟರ್ನ್ ಬರಬೇಕಾದ್ರೆ ಆನ್ ದ ವೇ ನಮಗೆ ಹಿರೇಕೊಳಲು ಕೆರೆ ಸಿಕ್ತು. ಅದನ್ನು ಒಂದು ಸಲ ನೋಡ್ಕೊಂಡು ಬರೋಂತ ಅಲ್ಲಿಗೆ ಬಂದುಬಿಟ್ಟು. ಬರ್ತಾ ಇರಲಿಲ್ಲ ಹಿರೇಕೊಳಲಲ್ಲಿ ಮುಂಚೆ ಜನನೇ ಬರ್ತಾ ಇರಲಿಲ್ಲ. ಒಂದು ಇಲ್ಲಿ ಕೂತ್ಕೊಂಡು ಕಾಣ್ತಾ ಇದ್ದೀವಿ. ಅಲ್ಲಿ ತೋರಿಸುತ್ತಲ್ಲ ಅಲ್ಲಿ ಹೋಗ್ತಿದ್ವಿ. ಅಲ್ಲಿ ಕೂತ್ಕೊಂಡು ಅಲ್ಲಿ ಊಟಾಗಿದ್ದು. ಶೀತಳಗಿರಿಯಿಂದ ನಾವು ಡೈರೆಕ್ಟು ನೆಕ್ಸ್ಟು ಹಿರೇಕೊಳಲೆ ಕೆರೆಗೆ ಬಂದ್ವಿ. ಇಲ್ಲಿ ಒಂದು ಸಲ ನೋಡಿದ್ವಿ. ಲಾಸ್ಟ್ ಟೈಮ್ನ ಬಂದಾಗ ನೋಡಿರಲಿಲ್ಲ ಈ ಕೆರೆನ. ಇಲ್ಲಿ ನೀವು ಬಂದು ನೋಡ್ಬೋದು. ಇದು ಚೆನ್ನಾಗಿದೆ ನೋಡೋಕ್ಕೆ ಸ್ವಲ್ಪ. ಹಾಂ, ನಾವು ಚಿಕ್ಕಮಗಳೂರಿಂದ ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದು ಕೊಟ್ಟಿಗೆಹಾರಿಗೆ ಹೋಗ್ಬೇಕಂತ. ಚಿಕ್ಕಮಗಳೂರಿಂದ ಕೊಟ್ಟಿಗೆಹಾರಿಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಜಾಸ್ತಿ ಬಿಸಿಲಿತ್ತು. ಅಲ್ಲಿ ಕೊಟ್ಟಿಗೆಹಾರ ಹೋದರೆ ಜಾಸ್ತಿ ಬಿಸಿಲಿರೋ ಕಾರಣ ಅಲ್ಲಿ ನೋಡೋಕ್ಕೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಅರ್ಧ ದಾರಿಯಿಂದ ಹಾಸನಿಗೆ ಹೋಗ್ಬೇಕಂತ ಮತ್ತೆ ರಿಟರ್ನ್ ತೊಗೊಂಬಿಟ್ವಿ. ಬಟ್ ಅಷ್ಟರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಆಲ್ರೆಡಿ ನಾವು 10 ಕಿಲೋಮೀಟ್ರ್ ಮುಂದೆ ಬಂದಿದ್ವಿ. ಬಟ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟು ಹಂಗೆ ರಿಟರ್ನ್ ಬರ್ತಾಯಿದ್ವಿ.